ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತಂಡ ರಚನೆ. ಸಿಸಿಟಿವಿ ಪರಿಶೀಲನೆ, ಪಂಚನಾಮೆ, ಸಾಕ್ಷ್ಯಗಳು ಸಿಕ್ಕ ಬಳಿಕ ಆರೋಪಿಗಳ ಬಂಧನ ಸಾಧ್ಯತೆ. ತನಿಖೆ ಮಾಡ್ತಿದ್ದಾರೆ, ತನಿಖೆ ಮಾಡುವಾಗ ಏನು ಹೇಳಲ್ಲ. ಪ್ರಕರಣ ಸಂಬಂಧ ಯಾವುದೇ ದಾಖಲೆ ಸಿಕ್ಕ ಮಾಹಿತಿ ಇಲ್ಲ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಸಿಐಡಿ ತನಿಖೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಪ್ರಭಾವಿ ನಾಯಕರನ್ನ ಪೊಲೀಸರೇ ಕಂಡುಹಿಡಿಯಬೇಕು. ನಾವು ಹೇಗೆ ಅವರು ಯಾರು ಅಂತ ಹೇಳೋಕ್ಕಾಗತ್ತೆ. ಎಂಎಲ್ಸಿ ರಾಜೇಂದ್ರ ದೂರಿನ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ ಪ್ರತಿಕ್ರಿಯೆ. ಯುಗಾದಿ ಬಳಿಕ ಸಂಪುಟ ಪುನರ್ರಚನೆಗೆ ಡಿಕೆ ಶಿವಕುಮಾರ್ ಪಟ್ಟು. ಈಗ ಬಜೆಟ್ ಮುಗಿದಿದ್ದು ಕ್ಯಾಬಿನೆಟ್ ಪುನರ್ರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ. ಆದರೆ ವರ್ಷಾಂತ್ಯದಲ್ಲಿ ಪುನರ್ರಚಿಸೋಕೆ ಸಿಎಂ ಒಲವು. ರಸ್ತೆ ಬಳಿಕ ಕೃಷಿ ವಿವಿ ವಿಚಾರದಲ್ಲಿ ಜಟಾಪಟಿ. ಹಾಸನ ಕೃಷಿ ಕಾಲೇಜು ಮಂಡ್ಯ ಕೃಷಿ ವಿವಿ ವ್ಯಾಪ್ತಿಗೆ ಸೇರಿಸೋಕೆ ರೇವಣ್ಣ ವಿರೋಧ. ಮಂಡ್ಯ ಅಭಿವೃದ್ಧಿಯನ್ನ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಸಹಿಸಲ್ಲ ಅಂತ ಬಿಂಬಿಸೋ ಯತ್ನ. ಜೆಡಿಎಸ್ ನಾಯಕರ ನಡೆಗೆ ಸಚಿವ ಚಲುವರಾಯಸ್ವಾಮಿ ಕಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.